ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಶಿರಹಟ್ಟಿ ತಾಲೂಕಿನ ಕೇಂದ್ರ ಸ್ಥಳದಲ್ಲಿರುವ ಪ್ರವಾಸಿ ಮಂದಿರದ ವ್ಯತ್ಯಯ ಕತೆ ಇದು. ಮಾಸಿದ ಸೋಫಾಗಳು, ಮುರಿದ ಮಂಚ, ಉದುರಿ ಬೀಳುತ್ತಿರುವ ಮೇಲ್ಚಾವಣಿ, ಬ್ಲಾಕ್ ಆಗಿ ಬಂದ್ ಆಗಿರುವ ಟಾಯ್ಲೆಟ್. 45ರಿಂದ 50 ವರ್ಷದ ಹಳೆಯ ಪ್ರವಾಸಿ ಮಂದಿರ. ಈ ಪ್ರವಾಸಿ ಮಂದಿರದ ಬರಾಕ ಜನ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ, ಆ ನಮೂನಿದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಮಾಡಾಕುಂತಾರೋ, ಏನು ಕಣ್ಣು ಮುಚ್ಕೊಂತಾರೋ. 2ನೇ ನಂಬರ್ ರೂಮ್ನಾಗ ನೋಡಿದ್ರೆ ಮ್ಯಾಗ್ಲಿಂತ್ರ ಬೆಳಕು ಹೊಂದೈತಿ. 1ನೇ ನಂಬರ್ ಸೂಟ್ನಾಗ ನೋಡಿದ್ರೆ ಎಲ್ಲ ಟೇಬಲ್ ಕುರ್ಚಿ ಮುರಿದಾವು. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಮಾಡಾಕು, ಸೋಫಾ ಪೂರ ಮುರಿದು ಹೋಗೈತಿ. ಆಮೇಲೆ ಇಲ್ಲಿ ಕುಂದ್ರಾಕೊಂದು ವ್ಯವಸ್ಥೆ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಿಂಗಾದ್ರೆ ಅದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಾಕುಂತಾರೋ ಏನು. ಇದ್ರಿಗೆ ಎಷ್ಟು ಸರಿ ಹೇಳಿದ್ರು ಅವ್ರದ್ದು ಅದೆಲ್ಲ ದರಕಾರ ಇಲ್ಲ. ಸುಮಾರು ಹಳೆಯ ಒಂದು 40-50 ವರ್ಷದ IB ಇಲ್ಲಿ ಇರೋದು ಒಂದು ಸಿರೆಟ್ಟಾಗ ಒಂದು IB. ಇದನ್ನು ಬಿಟ್ಟರೆ ಮತ್ತೆ IB ಕುಂದ್ರಾಕಿಲ್ಲ ಯಾರಿಗೂ, ಜನರಿಗೆ ಬಂದವ್ರಿಗೆ. ಹೌದು, ಪ್ರವಾಸಿಗರಿಗೆ ವಿಶ್ರಾಂತಿ ನೀಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಲೋಕೋಪಯೋಗಿ ಇಲಾಖೆ ಮೂಲಕ ಪಟ್ಟಣದಲ್ಲಿ ಪ್ರವಾಸಿ ಮಂದಿರ ನಿರ್ಮಿಸಿದೆ. ಅವುಗಳ ನಿರ್ವಹಣೆಯ ಕೊರತೆಯಿಂದ ಇಂದು ಆ ಪ್ರವಾಸಿ ಮಂದಿರ ಅಧೋಗತಿ ತಲುಪಿದೆ. ಇನ್ನಾದರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇಲ್ಲಿನ ಸಮಸ್ಯೆಗಳನ್ನ ನಿವಾರಿಸುವವರೇ ಎಂದು ಕಾದು ನೋಡಬೇಕಿದೆ. ಅಲ್ಲದೆ ನಮ್ಮ ಶಿರಹಟ್ಟಿ ಪಟ್ಟಣಕ್ಕೆ ಒಂದು ಸರ್ಕ್ಯೂಟ್ ಹೌಸ್ನ ಅಗತ್ಯವಿದೆ. ಸರ್ಕಾರ ಬೇಗನೆ ಅದನ್ನ ಮಂಜೂರು ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಗೌರೀಶ್ ನಾಗಶೆಟ್ಟಿ, ಪಬ್ಲಿಕ್ ನೆಕ್ಸ್ಟ್, ಶಿರಹಟ್ಟಿ.